ಜರ್ನಿ ಶುರುವಾಗೋದು ನಮ್ಮ ತುಮಕೂರಿನಿಂದ. ಕೊರಟಗೆರೆ ಮಧುಗಿರಿ ಮಾರ್ಗವಾಗಿ ಹಿಂದೂಪುರ, ಪೆನ್ಕೊಂಡ ಹಾಗೆ ಅನಂತಪುರಕ್ಕೆ ರೀಚ್ ಆಗಿ ಅಲ್ಲಿಂದ ಮುಂದೆ ಗುಟ್ಟಿ ಹಾಗೂ ಪಟ್ಟಿಕೊಂಡ, ನಂತರ ಅದೋನಿ ಮೂಲವಾಗಿ ಲಾಸ್ಟಿಗೆ ಮಂತ್ರಾಲಯಕ್ಕೆ ಹೋಗಿ ಸೇರಿದ್ವಿ. ಇದರ ಒಟ್ಟು ಕಿಲೋಮೀಟರ್ 378. ನಮ್ಮ ಈ ಜರ್ನಿಯಲ್ಲಿ ನನ್ನ ಮೊದಲನೇ ಸ್ನೇಹಿತನ ಪಿಕ್ ಮಾಡೋದಕ್ಕೆ ಹೊರಟಿದ್ದೀನಿ. ಅವನ ಹೆಸರು ಹೇಮಂತ್ ಅಂತ. ನಾವೆಲ್ಲ ಗುರುರಾಯರ ದರ್ಶನಕ್ಕಾಗಿ ಹೊರಟಿದ್ದೀವಿ. ಹೇಮಂತ್ ಕುಮಾರು ಇಲ್ಲೇ ರೋಡಲ್ಲೇ ಕಾಯ್ತಾ ಇದ್ದೀನಿ ಅಂತ ಆಲ್ರೆಡಿ ನನಗೆ ಇನ್ಫಾರ್ಮ್ ಮಾಡಿದ್ದಾನೆ. ನೋಡೋಣ ರೋಡಲ್ಲಿದ್ದಾನ, ಎಲ್ಲಿ ನಿಂತಿದ್ದಾನೆ ಅಂತ. ಹೇಮಂತ ಇಲ್ಲೇ ಇದ್ದಾನೆ. ಸೊ ಇವನ್ನ ಪಿಕ್ ಮಾಡಿ ಮಿಕ್ದವ್ರನ್ನ ಪಿಕ್ ಮಾಡೋಣ. ಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಷ್ಟು ವರ್ಷ ಆಯಿತು ಹೋಗಿ ನೀನು? ಅದು ಹತ್ರ ಅಲ್ಲ, ದೂರ ಅದು. ಹತ್ರ ಏನಲ್ಲ, ಚಿಕ್ಕ ಹುಡುಗ ಅಂದರೆ 20 ಇಯರ್ಸ್ ಆಗಿದೆ. ನಾನೇ ಜಾಸ್ತಿ ಅಂದರೆ ನೀನೇ 20 ಇಯರ್ಸ್. ನಾನು ಹೋಗಿ 15 ವರ್ಷ ಆಗಿದೆ. ಸೊ ಹಂಗಾದ್ರೆ ಎಲ್ಲ ಭಾಳ ದಿನಗಳ ನಂತರ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಯಾರು? ಸೊ 3 ಜನನೂ ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ ಕಾಣಿಸ್ತಾ ಇಲ್ಲ. ದೇವಸ್ಥಾನ ಇದೆ. ವಿಷ್ಣುಗುರು ಅಲ್ಲಿ ಎಂತ ಅಂತ್ಯ ಅಲ್ಲೇ ಇಟ್ಟಿರು, ಪರವಾಗಿಲ್ಲ. ಹಾಂ ಸಣ್ಣವರು ಭಕ್ತಿ ಭಾವದಲ್ಲಿ ಮುಂದೆ ಬಿದ್ದಾರೆ. ಮೆಕ್ಯಾನಿಕ್ ರೇಂಜಲ್ಲಿ ವರ್ಕ್ ಮಾಡ್ತಾರಲ್ಲ. ಈ ಥರ ಇವತ್ತೆಲ್ಲ ನೋಡ್ತಾರೆ. ಫಸ್ಟ್ ಟೈಮ್ ಒಳಗಡೆ ಎಲ್ಲ ಹೋಗಿ ಪೂಜೆ ಮಾಡ್ತೀವಿ ಮಾಡಿ. ಸುಮ್ಮನೆ ಅಧ್ಯಕ್ಷ ಮಾಡಲ್ಲ. ಹೇಳ್ಬೇಕಪ್ಪ.
ಸುತ್ತವ್ರೆ ಅಂತ ನೋಡಿ ಅರ್ಥಕರು ಬರ್ತಾರೆ ಎಲ್ಲೆಲ್ಲ ಆಗ್ತೀಯ ಪ್ರಧಾನ ಈಗ ಮಾತಾಡಿ ಹೇಳಿ ಅಧ್ಯಕ್ಷರೇ. ನಾನಲ್ಲಿ ನಮ್ದೆಲ್ಲ ಆಯ್ತು ನಿಮ್ಮ ಪರಿಚಯ ಚಾಟಾ ಫಸ್ಟ್ ಸದ್ಯಕ್ಕೆ ನಮ್ಗೆ ಈಗ ಗೊತ್ತಾಗಿದ್ದ ಮಾಹಿತಿ ಕಿಯಾ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು. ಸೊ ಅದು ಎಷ್ಟು ದೊಡ್ಡದಾಗಿತ್ತು ಅಂದರೆ ಕಾರುಗಳ ಪಾರ್ಕಿಂಗ್ಗೆ ಕೂಡ ಮಿನಿಮಮ್ 3 ಕಿಲೋಮೀಟ್ರ್ ಇತ್ತು ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಪ್ಲ್ಯಾಂಟು. ಜರ್ನಿ ಭಾಳ ದೂರ ಇದ್ದಿದ್ದರಿಂದ ಊಟನ ಲೈಟಾಗಿ ಆರ್ಡ್ರ್ ಮಾಡಿ ತಿಂದ್ವಿ. ಸೊ ರೋಟಿ ಮತ್ತು ಮಶ್ರೂಮ್ ಮತ್ತು ಪನ್ನೀರ್ 2 ಗ್ರೇವಿಗಳನ್ನ ಆರ್ಡ್ರ್ ಮಾಡಿದ್ವಿ. ನಿಜ ಹೇಳಬೇಕಂದ್ರೆ ಊಟ ತುಂಬ ಅದ್ಭುತವಾಗಿತ್ತು. ಮಶ್ರೂಮ್ ಆ್ಯಂಡ್ ಪನ್ನೀರ್ ಐಟಮ್ ಏನು ಕೊಟ್ಟಿದ್ದ ಅದೆರಡನ್ನೂ ನಾವು
ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮಂತ್ರಾಲಯದಲ್ಲಿ ರಾಯರ ದರ್ಶನ ರಾತ್ರಿ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಹಾಗಾಗಿ ಆತುರವಾಗಿ ಆಲ್ರೆಡಿ ಬುಕ್ ಆಗಿದ್ದ ರೂಮಿಗೆ ಎಲ್ಲರೂ ಹೋಗಿ ಫ್ರೆಶಪ್ ಆಗಿ ರಾಯರ ದರ್ಶನಕ್ಕಾಗಿ ಹೊರಟ್ವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಮಂತ್ರಾಲಯ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ. ತುಂಗಭದ್ರಾ ನದಿಯ ದಂಡೆ ಮೇಲಿದೆ. ಮಂತ್ರಾಲಯದ ಮೊದಲ ಹೆಸರು ಮಂಚಾಲೆ ಅಂತ. ಇಲ್ಲಿನ ಅಧಿದೇವತೆಯಾದ ಮಂಚಾಲಾಂಬಿಕೆಯ ತಾಣ ಇದಾಗಿದ್ದರಿಂದ ಇದಕ್ಕೆ ಮಂಚಾಲೆ ಅಂತ ಹೆಸರಿತ್ತು ಅಂತ ಹೇಳಲಾಗುತ್ತೆ. ಈ ಪ್ರದೇಶ ಹಿರಣ್ಯಕಶಿಪನ ರಾಜ್ಯವಾಗಿತ್ತು. ನಾವು ಮೂವಿಯಲ್ಲಿ ನೋಡಿರ್ಬೋದು, ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಮೂವಿಲಿ. ಅದೇ ಹಿರಣ್ಯಕಶಿಪನ ರಾಜ್ಯ ಇದೇ ಮಂತ್ರಾಲಯ ಆಗಿತ್ತು. ಆತನ ಕುಲದೇವತೆ ಇದೇ ಮಂಚಾಲಾಂಬಿಕೆ ದೇವಿ ಆಗಿತ್ತು ಅಂತ ಹೇಳ್ತಾರೆ. ಪ್ರಹ್ಲಾದ ಇಲ್ಲಿ ತನ್ನ ಕುಲದೇವತೆಯಾದ ಮಂಚಾಲಾಂಬಿಕೆಯ ಪೂಜೆಯನ್ನು ನಡೆಸಿದ್ದ, ಯಜ್ಞವನ್ನು ಮಾಡಿದ್ದ ಅಂತ ಹೇಳಲಾಗುತ್ತೆ. ಈ ಸ್ಥಳದಲ್ಲಿ ಯುದ್ಧ ಮಾಡುವಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಅರ್ಜುನನಿಗೆ ಅನುಸಾಲ್ವನನ್ನು ಸೋಲ್ಸಕ್ಕೆ ಆಗ್ತಾ ಇರಲ್ಲ. ಆಗ ಅನುಸಾಲ್ವನ ರಥದ ಜಾಗವನ್ನು ಕೃಷ್ಣ ಗಮನಿಸಿ ಅರ್ಜುನನಿಗೆ ಹೇಳ್ತಾನೆ, ಈ ಜಾಗದಲ್ಲಿ ಪ್ರಹ್ಲಾದ ಯಜ್ಞ ಮಾಡಿರ್ತಾನೆ. ಸೊ ಆದ್ದರಿಂದ ಆ ತಪೋಭೂಮಿಗಿರೋ ಶಕ್ತಿಯಿಂದ ಅರ್ಜುನ ಅನುಸಾಲ್ವನ ಮೇಲೆ ಜಯ ಗಳಿಸೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಹಾಗಾಗಿ ಅರ್ಜುನನಿಗೆ ನೀನು ಸ್ವಲ್ಪ ಹಿಂದಕ್ಕೆ ತನ್ನ ರಥವನ್ನು ತಗೋ ಅಂತ ಕೃಷ್ಣ ಸೂಚನೆ ಕೊಡ್ತಾನೆ. ಆ ಸೂಚನೆ ಪ್ರಕಾರ ಅರ್ಜುನ ತನ್ನ ರಥವನ್ನು ಹಿಂದಕ್ಕೆ ತಗೊಂಡಾಗ ಅನುಸಾಲ್ವನ ರಥ ಅವನನ್ನು ಹಿಂಬಾಲಿಸ್ಕೊಂಡು ಮುಂದಕ್ಕೆ ಬರುತ್ತೆ. ಆಗ ಅನುಸಾಲ್ವನಿದ್ದ ಜಾಗ ಬದಲಾವಣೆಯಾಗಿ ಅರ್ಜುನ ಅವನ ಮೇಲೆ ಗೆಲ್ತಾನೆ ಅನ್ನೋವಂಥ ಒಂದು ಕತೆ ಕೂಡ ಇಲ್ಲಿ ಹೇಳ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಇವರ ಜನನ 1595ರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಆಗುತ್ತೆ. ಇವರ ಜನನ ಸ್ಥಾನ ಬಂದು ತಮಿಳುನಾಡಿನ ಚಿದಂಬರಂ
ಬಳಿಯ ಭುವನಗಿರಿ. ಗುರು ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಅನ್ವಯಿಯಾಗಿದ್ದರು. ಮಧ್ವ ಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾಯಿದ್ದರು. ಇವರು ತಮ್ಮ ಜೀವಿತಾವಧಿಯಲ್ಲಿ ದಕ್ಷಿಣ ಭಾರತದ ವಿವಿಧ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲೆಲ್ಲ ದ್ವೈತ ಸಿದ್ಧಾಂತವನ್ನು ಬಸವಿಸೋಕ್ಕೆ ತುಂಬ ಶ್ರಮಪಟ್ಟರು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some honestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and ರಾಯರ ಬಗ್ಗೆ ನನಗೆ ತಿಳಿದಿರುವ ಅಲ್ಪ ಜ್ಞಾನದಲ್ಲಿ ಸ್ವಲ್ಪ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋನ ಗುರುರಾಯರ ಬೆಳಕಿನ ಸುಪ್ರಭಾತದೊಂದಿಗೆ ಎಂಡ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಎಷ್ಟೋ ಜನರಿಗೆ ಮಂತ್ರಾಲಯದಲ್ಲಿ ಗುರುರಾಯರಿಗೆ ಬೆಳಗಿನ ಸುಪ್ರಭಾತ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಆ ಬೆಳಗಿನ ಸುಪ್ರಭಾತದ ವಿಡಿಯೋ ನಮ್ಮ ಈ ಜರ್ನಿ ನಾಳೆ ಮುಂದುವರಿಯುತ್ತೆ. ನಾಳೆ ನಾವು ಹನುಮ ಹುಟ್ಟಿದಂಥ ಜಾಗವಾದ ಅಂಜನಾದ್ರಿ ಬೆಟ್ಟಕ್ಕೆ ಮತ್ತು ಸುತ್ತಮುತ್ತಲಿನ ಕೆಲವು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಅದರ ಎಲ್ಲ ವಿವರಗಳನ್ನ ಕೊಡ್ತೀನಿ. ಧನ್ಯವಾದಗಳು.